ಹಾಯ್, ಎಲ್ರಿಗೂ ನಮಸ್ಕಾರ. ಆ, ಟ್ರಂಪ್ ಪರಿಸ್ಥಿತಿ ಏನಾಗಿದೆ ಅಂದರೆ, ಒಂದು ಹೈ ಬಜೆಟ್ ಸಿನಿಮಾ ಒಳ್ಳೆ ಪ್ರಮೋಷನ್ ಎಲ್ಲ ಮಾಡಿ ಜನ ನೋಡೋಕೆ ಬಂದಿಲ್ಲ ಅಂದರೆ ಏನಾಗುತ್ತೆ ಹೇಳಿ, ಕಂಪ್ಲೀಟ್ ಫ್ಲಾಪ್ ಆಗುತ್ತೆ. ಆ ಥರದ ಪರಿಸ್ಥಿತಿಯಲ್ಲಿ ಟ್ರಂಪ್ ಸಾಹೇಬ್ರಿದ್ದಾರೆ. ಮೋಸ್ಟ್ಲಿ ಭಾರತದ ಶಾಪ ಇರ್ಬೋದಾ. ಇರಾನ್ ಇಸ್ರೇಲ್ ಅಮೇರಿಕಾ ಯುದ್ಧದಲ್ಲಿ ನಿಮಗೆ ಬಕ್ರ ಆಗಿದ್ದೆ ಅಮೇರಿಕಾ, ಯಾಕಂದರೆ ಇರಾನ್ ಮೇಲೆ ಎತ್ಕಟ್ಟಿದೆ ಇಸ್ರೇಲ್. ಸೊ ಇಲ್ಲಿ ಕಂಪ್ಲೀಟ್ ಬಕ್ರ ಆಗಿದ್ದು ಮಿಸ್ಟರ್ ಟ್ರಂಪ್ ಸಾಹೇಬ್ರು. ಅವ್ರ ವಿರುದ್ಧವೇ ಅವ್ರ ದೇಶದಲ್ಲೇ ವಿರೋಧ ವ್ಯಕ್ತವಾಗಿದೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ನೀವು ಒಂದು ನೆನ್ಪಿಟ್ಕೊಳ್ಳಿ, ಅಮೇರಿಕಾ ಇಸ್ರೇಲ್ ಹೇಳ್ದಂಗೆ ಕೇಳುತ್ತೆ. ಸೊ ಅಮೇರಿಕನ್ ಮನಸ್ಬೇಕು ಅಂದರೆ ಭಾರತ ಏನು ಮಾಡಬೇಕು, ಇಸ್ರೇಲ್ ಜೊತೆ ಸಂಬಂಧ ಚೆನ್ನಾಗಿರಬೇಕು. ಸೊ ಇಸ್ರೇಲ್ ಭಾರತ ತುಂಬ ಚೆನ್ನಾಗಿದೆ. ಸೊ ಅಮೇರಿಕನ್ ಮನಸ್ಬೇಕು ಅಂದರೆ ಭಾರತ ಯಾರ ಜೊತೆ ಫ್ರೆಂಡ್ಶಿಪ್ ಚೆನ್ನಾಗಿರಬೇಕು, ಇಸ್ರೇಲ್ ಜೊತೆ ತುಂಬ ಚೆನ್ನಾಗಿ ಭಾರತ ಇವಾಗ ಇದೆ. ಸೊ ಟ್ರಂಪ್ ಸಾಹೇಬರು ಒಂದು ವಾರ್ನಿಂಗ್ ಕೊಟ್ಟಿದ್ರು ಇರಾನ್ಗೆ, 48 ಗಂಟೆ ಟೈಮ್ ಕೊಡ್ತೀನಿ, ಹಾರ್ಮೋಸ್ ಜಲಸಂಧಿ ಏನಿದೆ ಅದನ್ನು ನೀವು ಓಪನ್ ಮಾಡಬೇಕು, ಫ್ರೀ, ಎಲ್ಲದಕ್ಕೂ ಫ್ರೀ ಮಾಡಬೇಕು, ಎಲ್ಲ ದೇಶಗಳಿಗೂ ಫ್ರೀ ಮಾಡಬೇಕು. ಇರಾನ್ ಹೇಳಿತ್ತು, ನಮ್ಮ ಸ್ನೇಹಿತ ದೇಶಗಳಿಗೆ ಮಾತ್ರ ನಾವು ಅದನ್ನು ಅಲೌ ಮಾಡ್ತೀವಿ ಹಡಗುಗಳು ಕಳ್ಸೋಕ್ಕೆ ಅಂತ ಇತ್ತು. ಅದು ಅಮೇರಿಕ ಒಪ್ಪಿರಲಿಲ್ಲ. 48 ಗಂಟೆ ಕೊಟ್ಟಿತ್ತು. 48 ಗಂಟೆ ಮುಗೀತು, ಇರಾನ್ ಕಡೆಯಿಂದ ಯಾವುದೂ ರಿಯಾಕ್ಷನ್ ಬಂದಿಲ್ಲ. ಆಗ ಟ್ರಂಪ್ ಸಾಹೇಬ್ರು ಒಂದು ಐಡಿಯಾ ಮಾಡ್ತಾರೆ, 5 ದಿನ ರಜೆ ಘೋಷಣೆ ಮಾಡ್ತಾರೆ. ಅಂದರೆ ಸೀಸ್ ಫೈರ್ ಮಾಡ್ತಾರೆ, ಯುದ್ಧ ನಿಲ್ಲಿಸ್ತಾರೆ 5 ದಿನ. 5 ದಿನ ನಿಲ್ಲಿಸಿದ ತಕ್ಷಣ ಮಾರ್ಕೆಟು ಸೂಪರ್ ಅಪ್ ಹೋಗುತ್ತೆ. ಸೊ ಈ ಒಂದು ಕಂಡೀಷನಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ಅಂತ ಇದೊಂದು ದೊಡ್ಡ ಜೋಕು ಇರಲಿ. ಸೊ ಇಲ್ಲಿ ಡ್ಯಾಮೇಜ್ ಆಗಿದೆ ಇರಾನ್ಗೆ, ಆದರೆ ಸೋತಿಲ್ಲ. ಅಮೇರಿಕಾಗೆ ಹೈ ಡ್ಯಾಮೇಜ್ ಆಗಿದೆ, ಅದು ಕೂಡ ಗೆದ್ದಿಲ್ಲ. ಲಕ್ಷಾಂತರ ರೂಪಾಯಿದಲ್ಲಿ ಇರುವಂಥ ಡ್ರೋನ್ಗಳನ್ನು ಹೊಡಿಲಿಕ್ಕೆ ಕೋಟ್ಯಾಂತರ ರೂಪಾಯಿದು ಮಿಸೈಲ್ಗಳನ್ನು ಅಮೇರಿಕ ಬಳಸಿ ಅದು ಫೈನಾನ್ಷಿಯಲಿ ಸ್ವಲ್ಪ ಮೆತ್ತಗಾಗಿದೆ. ಸೊ ಇದು ಇಬ್ಬರಿಗೂ ಗೊತ್ತು, ಇರಾನ್ಗೂ ಗೊತ್ತು, ಅಮೇರಿಕಾಗೂ ಗೊತ್ತು. ಹಾಗಾಗಿ ಇದು ಸೀಸ್ ಫೈರ್. ಒಂದು ಯೋಚನೆ ಮಾಡಿ, ಕರೆಕ್ಟಾಗಿ ಸೀಸ್ ಫೈರ್ ಆಗೋ ಹಿಂದಿನ ದಿನ ಪ್ರಧಾನಮಂತ್ರಿಗಳು ಸಂಸತ್ತಲ್ಲಿ ಹೇಳ್ತಾರೆ, ನಾವು ಒಂದು ಕೋವಿಡ್ ಥರದ ಒಂದು ಪರಿಸ್ಥಿತಿಗೆ ನಾವು ಬರ್ತಾ ಇದ್ವಿ. ಸೊ ಬಿ ರೆಡಿ, ಎಲ್ಲ ಜನ ರೆಡಿಯಾಗಿರಬೇಕು, ಸೊ ಹಿತವಾಗಿ ಮಿತವಾಗಿ ಬಳಸಿ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಅದ್ರದ್ದು ಏನೋ ಒಂದು ಟರ್ನ್ ಇದ್ದೇ ಇರುತ್ತೆ. ಇಷ್ಟು ದಿನ ಬಿಟ್ಟು ಇವತ್ತೇ ಒಂದು ಸಂಸತ್ತಲ್ಲಿ ಆ ವಿಷಯ ಹೇಳಿದ್ದಾರೆ ಅಂದರೆ ಏನೋ ಒಂದು ಟರ್ನ್ ಇದ್ದೇ ಇರುತ್ತೆ. ಅವರು ಎಲ್ಲರೂ ಹೇಳ್ತಾ ಇದ್ರು, ಭಾರತ ಯಾರ ಜೊತೆ ನಿಲ್ಲುತ್ತೆ ಅಂತ. ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನಂತ, ಭಾರತ ಭಾರತೀಯರ ಜೊತೆ, ಭಾರತದ ಜೊತೆಗೆ ಇರುತ್ತೆ ಯಾವಾಗಲೂ ಅಂತ ಹೇಳಿದ್ದಾರೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್, ಅದು ಸೂಪರ್ ವಿಷಯ. ಇಲ್ಲಿ ಅಮೇರಿಕಾ ಸೋತಿದೆ. ಇದು ಟ್ರಂಪ್ ಹೇಗೆ ಒಪ್ಕೊಳ್ಳೋದು, ಇದರಿಂದ ಹೇಗೆ ಬರೋದು, ಈ ಯುದ್ಧ ಸಾಕು, ಯುದ್ಧದಿಂದ ಹೇಗೆ ಬರೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಇದು ಮುಂದೇನಾಗುತ್ತೆ ನೋಡೋಣ. ಥ್ಯಾಂಕ್ ಯು.